ಓಹ ಆಗ್ಲೇ ನಮ್ಮ ಅತ್ತೆ ಯಾಕೋ ಆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರಂಗೈತೆ. ಬತ್ತವಳ ನಾದ್ನಿ ಅದಕ್ಕೆ ಹಿಂಗೆ ಆಡ್ತವ್ರೆ. ನನಗೂ ನೋಡೋದು ಚಂದಾಗಿರ್ತದೆ ಅಲ್ವಾ? ಒಂದು 2 ದಿನ ನಾನು ಖುಷಿಯಾಗಿರ್ಬೋದು ಇವರಿಬ್ರು ಜಗಳ ನೋಡ್ಕೊಂಡು. ನಂಗೆ ಮೊದಲೇ ಆ ಜಗಳ ನೋಡೋದಂದ್ರೆ ಇಷ್ಟ. ಅಂಥದ್ರಲ್ಲಿ ನಮ್ಮ ಮನೇಲಿ ಜಗಳ ಆಯ್ತೈತೆ ಅಂದರೆ ಇನ್ನೂ ಖುಷಿ ಆಯ್ತದೆ. ಇವಾಗ ಒಂಚೂರು ಹೊಟ್ಟೆ ಒರ್ಸೋಣ ಒಂಚೂರು ಹೋಗಿ. ಇವ್ರು ನಾದ್ನಿ ಬಂದರೆ ಅಂತವ ಹೇಳಿದ್ರೆ ಚೆನ್ನಾಗಿ ಹೊಟ್ಟೆ ಉರ್ಕೊತಾರೆ ಇನ್ನೂ. ಬಂದಿಲ್ವೇನ ಇನ್ನೂ ಅಂತವ ಆ ಕಡೆಯಿಂದ ಈ ಕಡೆಗೆ ಸ್ಟೈಲ್ ಮಾಡ್ಕೊಂಡು ಓಡಾಡ್ತವ್ರೆ. ಈಗ ಗೊತ್ತಾಯ್ತದೆ ಬಂದವ್ರೆ ಅಂತ ಗೊತ್ತಾದ್ರೆ. ಅತ್ತೆ ಅತ್ತೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ, ಹೇಳೋಣ? ಬಂದಳು ಕಾಂಚನ ಕಾಂಚನ ಕಾಂಚನ, ಬಂದಳು ಕಾಂಚನ ಕಾಂಚನ ಕಾಂಚನ. ಲೈ ಬರ್ಲೇಲಿ ಏನೇದು? ನನ್ನೇ ಬಂದು ರೇಟ್ಸಕ್ಕೆ ಶುರು ಮಾಡ್ಕೊಂಡಿದ್ಯಲ್ಲ. ಏನದು ಬಂದಳು ಕಾಂಚನ ಅಂತ? ಯಾವಳು ಬಂದಳು? ಓ ನೀನು ಸರಿಯಾದಳಿದಿಲ್ ಕಡೆ 4 ತತ್ತರು ನೋಡಿ. ಈಗ ಹೋಗಿ ಸುಮ್ಮನೆ ಆ ಕಡೆಗೆ. ಅಯ್ಯೋ ಅತ್ತೆ ಇರೋದನ್ನ ಹೇಳಿದ್ರೆ ಇದ್ಯಾಕೆ ಎದ್ದು ಬಂದು ಎದೆ ಕೊಡ್ದಾರಂಗೆ ಆಡ್ತೀರಾ? ಕಾಂಚನ ಬಂದು ಅಂದಿದ್ದು ಕಾಂಚನ ಬಂದಿಲ್ಲ. ನಿಮ್ಮ ನಾದ್ನಿಲ್ಲ ಆತ ಬಂದವಳೆ. ಆಚೆ ಕಡೆ ಸಾವಿತ್ರಿ ಕೈ ಮಾತಾಡ್ಕೊಂಡು ನಿಂತವ್ರೆ. ಬತ್ತರಿರಿ ಇನ್ನೇನು ಮಾಡಿಕೆ. ಅದಕ್ಕೆ ಬಂದಳು ಕಾಂಚನ ಅಂತ ಹಾಡು ಹೇಳ್ಕೊಂಡು ಬರ್ತೀನಪ್ಪ. ಅಲ್ಲವಾ ನಾನು ಹುಟ್ಟೂರ್ಸಕ್ಕೆ ಅಂತವಾ ಬದುಕಿದಿರಿ ನೀವು. ಇನ್ನೇನು ಸರಿಯಾಗಿದ್ದೀರಿ ತಗೊಳ್ಳಿ. ಅಲ್ಲ ಸಾವಿತ್ರಿ ಕೂಟಿ ಏನು ಮಾತಾಡ್ತಾವಳೆ ಅಂತವ? ಅವಳಿಗೆ ಹೇಳಿದ್ದೀನಿ ಮಾತಾಡ್ಬೇಡ್ಕಣೆ ಜಾಸ್ತಿ ಅವಳ್ತವ ಅಂತವ. ಆದರೂ ಅದು ಯಾಕಂಗೆ ಮಾತಾಡ್ಕೊಂಡು ನಿಂತಿರ್ಬೇಕು? ಆ ಸಾವಿತ್ರಿ ಬರಲಿ ನಮ್ಮ ಮನೆ ತವ, ಸಕ್ಕರೆ ಬೇಕು, ಹಾಲು ಬೇಕು, ಅದು ಬೇಕು, ಇದು ಬೇಕು, ಟೀ ಪುಡಿ ಬೇಕು ಅಂತವ ಮಾಡ್ತೀನಿ ಆಕಿಗೆ. ಅಲ್ಲ ನನಗೆ ಆಗದೆ ಇರೋ ಕೈಲೇ ಮಾತಾಡೋದೇ ಖುಷಿ ಅಂತ ಅವಳಿಗೆ. ಅಯ್ಯ ಹೋಗ್ಲಿ ಬಿಡಿಯತ್ತೆ. ಅಲ್ಲಿ ಕಣತೆ ನಿಮ್ಗೆ ಆಗೋಕ್ಕಿಲ್ಲ ಅಂತವ, ಯಾರು ಮಾತಾಡ್ಸಿಲ್ಲ ಅಂತ ಅಂದ್ರೆ ಹೆಂಗತ್ತೆ? ಮಾತಾಡ್ಸ್ಬೇಕು ತಾನೇ. ಈಗ ಅದ್ರಿಗೆ ಸಿಕ್ಕಿದ್ಲು ಸಾವಿತ್ರಿ. ಅದಕ್ಕೆ ಚೆನ್ನಾಗಿದ್ದೀರಾ ಅಕ್ಕ, ಹೆಂಗಿದ್ದೀರಾ ಏನಿದ್ದೀರಾ ಅಂತವ ಕೇಳಿದ್ರಪ್ಪ ಅಷ್ಟೇ. ಆಯ್ತು ಬಿಡು, ಹೋಗು ಅದೇನು ಕಾಫಿ ಕುಡಿತಾಳೆ ಟೀ ಕುಡಿತಾಳೆ ಇಡೋಗು. ಆಮೇಲೆ ಬಂದು ಇಟ್ಟೊತ್ತಾದ್ರೂ ಕಾಫಿ ಕೊಟ್ಟಿಲ್ಲ ಟೀ ಕೊಟ್ಟಿಲ್ಲ ಅಂತವ ಅದಕ್ಕೆ ಬೇರೆ ಕೊಂಗ್ ತೆಗಿತಾಳೆ. ಹೋಗೋದೇನು ಇಡೋಗು. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಸುಮಾ ಜಾಸ್ತಿ ನೂಲ್ಕೊಂಡು ಏನಾದರೂ ಅವಳು ಕೊಟ್ಟೆ ಮಾತಾಡೋದು ಅದು ಇದು ಗುಸ ಪುಸ ಅನ್ನೋದು, ನನ್ನ ಬಗ್ಗೆ ಏನಾದ್ರು ಚಾಡಿ ಚುಚ್ಚೋದು ಅದು ಇದು ಮಾಡಿದೆ ನೋಡಿ ನಿನಗೆ ಆಮೇಲೆ ಐತೆ. ಅವಳೇನು ದಿನ ಇರೋಳಲ್ಲ ಕಣವ, ಅರ್ಥ ಮಾಡ್ಕೋಬೇಕು ನೀನು. ಏನೋ ಇವತ್ತು ಬತ್ತಾಳೆ ನಾಳೆಗೆ ಹೋಯ್ತಾಳೆ. ದಿನ ಸಾಸೋತ್ತಾಗಿರೋಳು ನಿಮ್ಮ ಅತ್ತಿಲ್ಲಿದ್ದೀನಿ. ನಿನ್ನ ಕಷ್ಟ ಸುಖ ನೋಡ್ಕೊಳ್ಳೋದು ನಾನೇ. ಏನಾದರೂ ಅವಳ ಪಕ್ಷಕ್ಕೆ ಓದಿ ನೀನು. ನೋಡು ಆಮೇಲೆ ಐತೆ ನಿನಗೆ. ನಿಮ್ಮ ಮಾವಂತೂ ಬಿಡು, ಅವ್ರ ತಂಗಿ ಪಕ್ಷನೇ, ನನ್ನ ಪಕ್ಷಕ್ಕೆ ಯಾವಾಗಲೂ ಬರೋಕ್ಕಿಲ್ಲ. ಸುಮ್ಮನೆ ಎಲ್ಲರ ಮುಂದೆ ಹಂಗೆ ತೋರಿಸೋದು ಅಷ್ಟೇ. ನೀನು ಏನಾದರೂ ಹಂಗೆ ಮಾಡಿದೆ ನೋಡ್ಕ ಆಮೇಲೆ ನಿನಗೈತೆ. ಒಂದ್ಕಿತ ನಿನ್ನ ಯಜಮಾನ್ರು ಅವರಲ್ಲ ನಿನ್ನ ಗಂಡ, ಅವನೇನು ಮಾಡಿದ್ದ? ಅವಳು ಬಂದೊಟ್ಟಿಗೆ ಓಡೋಯ್ತಿದ್ದ ಅತ್ತೆ ಅಂತವ 4 ಬಾರಿಸಿದ್ದೆ ನೋಡು. ಅದಾದ್ಮೇಲಿಂದವ ಅತ್ತೆನೂ ಇಲ್ಲ ಪತ್ತೆನೂ ಇಲ್ಲ, ಕುತ್ಕೊಂತಿದ್ದ ಬಂದ್ರೂ. ಏನು ಅಮ್ಮ ನನಗೆ ಅಮ್ಮ ಎಲ್ಲ ನೀನೇ ಅತ್ತೆ ಅಂದ್ಕೊಂಡು ಹೋಯ್ತಾ ಇದ್ದ. ನನ್ನ ಹತ್ರ ಬಂದು ಬೇರೆ ಹೇಳ್ತಿದ್ದ ನಂಗೆ ಅತ್ತೆ ಅಂದರೆ ಇಷ್ಟ ಅಮ್ಮ ಅಂದ್ಕೊಂಡು. ಅದಕ್ಕೆ 4 ಬಾರಿಸ್ದೆ ನೋಡು. ಅವತ್ತಿಂದ ಯಾವ ಅತ್ತೆನೂ ಇಲ್ಲ ಏನೂ ಇಲ್ಲ ಅಂತ ಮೂಲೆಯಲ್ಲಿ ಕುಂತಿದ್ದ. ಹಂಗೆ ಮಾಡ್ಬೇಕಾಯ್ತದ ನಿನ್ಗೂ. ನೋಡ್ಕ ಈಗಲೇ ಹೇಳ್ತಾ ಇದ್ದೀನಿ. ಗೊತ್ತಾಯ್ತೇನೋ? ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲಿರಬೇಕು. ನಮ್ಮ ಅತ್ತೆಗೆ ಅವ್ರು ನಾನು ಚೆನ್ನಾಗಿ ನೋಡ್ಕೊಂಬಿಡ್ತೀನಿ ಅಂತವ. ಒಟ್ಟುರಿ ಏನೋ ಎಲ್ಲ ಅವ್ರ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತವ. ಇನ್ನೊಂಚೂರು ಉರ್ಸೋಣ ಅವ್ರು ಬರಲಿ ಒಳಗೆ. ನುಲ್ಕೊಂಡೆಲ್ಲ ಮಾತಾಡೋರನ್ನ ಜಾಸ್ತಿ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ಅತ್ತೆ ಇನ್ನೂ ಕೋಪ ಮಾಡ್ಕೊತಾರೆ. ನೋಡೋಕೆ ಇನ್ನೂ ಚೆನ್ನಾಗಿರ್ತದೆ. ಏನು ವೀಕ್ಷಕರೇ ಹೆಂಗಿರುತ್ತೆ ನೋಡೋಣ ಜಗಳ. ಹಾಗೆ ವೀಕ್ಷಕರೇ ಜಗಳ ನೋಡೋಕೆ ಸೂಪರ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋಗಳನ್ನ. ಧನ್ಯವಾದಗಳು ವೀಕ್ಷಕರೇ. ಬಂದರು ಒಳಗೆ ಬಂದರು. ಏನಾಗುತ್ತೆ ಅಂತ ನೋಡೋಣ ಇರಿ. ಓಹೋ ಏನದಕ್ಕೆ? ಅಲ್ಲ ನಾನು ಬಂದು ಇಷ್ಟೊತ್ತಾದ್ರೂ ಆಚೆ ಬಂದಿದ್ದಾಳ ಏನು ಅಂತ ನೋಡಿದೆ ಇಲ್ಲೇ ನಿಂತಿದ್ದೀರಲ್ಲ. ಅದಕ್ಕೆ ನಮ್ಮ ಅಣ್ಣ ಇದ್ದಿದ್ರೆ ಹೀಗೆಲ್ಲ ಮಾಡ್ತಾಯಿದ್ನಾ? ನಾನು ಬರೋಕ್ಕೂ ಮುಂಚೆನೇ ಆಚೆ ಬಂದು ನಿಂತಿರೋನು, ಇಲ್ಲ ಬಸ್ ಸ್ಟ್ಯಾಂಡ್ಗೆ ಬಂದಿರೋನು ನನ್ನ ಕರ್ಕೊಬರೋಕ್ಕೆ. ಏನು ಹೇಳ್ತೀರಾ ಬಿಡಿ, ಅಣ್ಣನೇ ಅದಕ್ಕೇನೆ ಅಲ್ವಾ? ನೋಡಿ ಇವಳ ಬಂದ ತಕ್ಷಣ ಶುರು ಮಾಡಿದ್ಲ ತಗಿ. ಇವಳು ಮನೆ ಕಾಯುವಾಗ ಹೋಗ ತಗಿ. ಅಯ್ಯೋ ಹಂಗೆ ನಿಲ್ಕೊಂಡ್ಲತ್ತ. ನಾನು ಬರೋಣ ಅಂತ ಅಂದ್ಕೊಂಡೆ. ನೀನು ಎಷ್ಟೊತ್ತಿಗೆ ಬರ್ತೀಯ ಅಂತ ಏನು ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ಎಷ್ಟೊತ್ತಿಗೆ ಬರೋದು ಏನೋ. ಬಿಸಿಲು ಬೇರೆ ಇತ್ತಲ್ಲ, ಬಿಸಿಲಲ್ಲಿ ಸುಮ್ಮನೆ ಬಂದು ನಿಂತ್ಕೊಂಡ್ರೆ ತಲೆ ಸುತ್ತದಂಗೆ ಆಗುತ್ತೆ. ವಯಸ್ಸಾಯ್ತಲ್ಲವ, ಏನು ವಯಸ್ಸು ಚಿಕ್ಕದ ನಮಗೆ. ಅದಕ್ಕೆ ಬರಲಿ ನೀನು ಬಂದಮೇಲೆ ಬರೋಣ ಅಂತ ಅಂದ್ಕೊಂಡೆ. ಈಗ ತಾನೇ ರೂಮಿಂದ ಆಚೆಗೆ ಬಂದೆ. ಕೇಳಲ್ಲ ಸುಮ್ಮನೆ. ಈಗ ತಾನೇ 5 ನಿಮಿಷನೂ ಆಗಲಿಲ್ಲ ರೂಮಿಂದ ಆಚೆಗೆ ಬರೋಷ್ಟಲ್ಲಿ. ಅಷ್ಟೊತ್ತಿಗೆ ಬಂದವ್ರೆ ಅಂದ್ಲು. ನಾನು 2 ಹೆಜ್ಜೆ ಇಡೋಕ್ಕಷ್ಟಲ್ಲಿ ನೀನು ಬಂದ್ಬಿಟ್ಟೆ ನೋಡು. ಅಷ್ಟೇ ಹೊತ್ತಾಗಿರೋದು ಕಣಮಿ. ಹೌದಾ, ಇರಲಿ ಬಿಡಿ ಅದಕ್ಕೆ. ಅಲ್ಲ ಅದಕ್ಕೆ ನಾದ್ನಿ ಸತ್ತಿದಳೋ ಬದುಕಿದಳೋ ಅಂತ ಒಂದು ಫೋನ್ ಮಾಡಲ್ವಲ್ಲ ಅದಕ್ಕೆ ನೀವು? ಯಾವತ್ತಾದರೂ ಒಂದು ಫೋನ್ ಮಾಡಿ ಕೇಳಿದ್ದೀರಾ? ಏನು ಮಾಡ್ತಿದ್ಯಾ ಏನ್ತು? ಬೆಂಗಳೂರಿನಲ್ಲಿ ಇದ್ದೀನಿ, ಹೆಂಗೆ ನಡೀತಾ ಇದೆ, ಏನಾದರೂ ಒಂದು ಕೇಳಿದ್ದೀರಾ ಅದಕ್ಕೆ ನೀವು? ನಾನು ಒಬ್ಬಳೇ ಬೇರೆ ಇರ್ತೀನಿ, ಹೆಂಗಿದ್ದೀನಿ ಅಂತ ಒಂದು ಮಾತು ಕೇಳಿಲ್ವಲ್ಲ ಅದಕ್ಕೆ ನೀವು? ಅಯ್ಯೋ ಕೇಳೋಕ್ಕೆಲ್ಲವಾ, ನನ್ನ ಹತ್ರ ಏನು ಫೋನ್ ಇದ್ದದಾ? ನಿಮ್ಮ ಅಣ್ಣೇನು ಫೋನ್ ಕೊಡ್ಸಾನೇನವ ನನಗೆ? ಕೇಳೋಕ್ಕೆ? ನಿಮ್ಮ ಅಣ್ಣಂಗೆ ನೀನು ಫೋನ್ ಮಾಡ್ತೀಯಾ?
ಅವ್ರು ಮಾತಾಡ್ಕೊಂತಾರೆ, ನೀನು ಮಾತಾಡಿಸ್ತೀಯಾ, ಇಡ್ತೀಯ ಫೋನ್ನ? ಹಾಂ, ಅಲ್ಲ ನನಗೆ ಹೇಳೋಕೆ ಬರ್ತಾಯಿದ್ಯಲ್ಲ, ನೀನು ಯಾವತ್ತಾದ್ರೂ ನಿಮ್ಮ ಹೊತ್ತಿಗೆ ಹೆಂಗವ್ರೆ ಏನು ಅಂತವಾಗ ಕೇಳಿದ್ಯೇನು? ಹಾಂ, ಎಷ್ಟೋ ದಿವಸ ನಿಮ್ಮ ಅಣ್ಣಂತ ಮಾತಾಡ್ತೀಯ, ಫೋನ್ ಇಡ್ತೀಯ ಹೊರ್ತು ನನಗೆ ಯಾವತ್ತಾರು ಫೋನ್ ಮಾಡಿ ಕೇಳಿದ್ಯೇನವ? ಹಾಂ, ಕೇಳಿ ಕೊಡಿ ಮಾತಾಡ್ತೀನಿ ಅಂತ ಮಾತಾಡ್ದ? ಹಾಂ, ವಯಸ್ಸಾಗಿರೋದು ನನಗೆ, ನೀನೇನವ ಗಟ್ಮುಟ್ಟಾಗಿದೆಯಾ, ಚೆನ್ನಾಗಿದೆಯಾ? ಹೆಂಗೋ ಇರುತ್ತೀಯ? ನನ್ನ ಪಾಡು ಏನಾಗಬೇಕು? ಒಂದಿನ ನನ್ನನ್ನು ಕೇಳಿಲ್ಲ, ಈಗ ಬಂದು ನೀವೇ ಕೇಳಿಲ್ಲ ಕಣೋದಕ್ಕೆ ಅಂದರೆ ನನ್ನ ತವೇನು ಫೋನ್ ಇದ್ದದೇನವ ಕೇಳೋಕ್ಕೆ? ಹಂಗಲ್ಲ ಅದಕ್ಕೆ ಫೋನ್ ಇಲ್ಲ ಅಂತಂದ್ರೂ ಅಣ್ಣನ ಹತ್ರ ಇಸ್ಕೊಂಡು ಮಾತಾಡಬೇಕಿತ್ತು, ನೀವು ಕೇಳಬೇಕಿತ್ತು ಏನು ಮಾಡ್ತಿದ್ದಾಳೆ ನನ್ನ ಆದ್ನಿ, ಹೇಗಿದ್ದಾಳೆ ಅಂತ. ಒಂದಿನಾದ್ರೂ ಒಂದು ಮಾತು ಕೇಳಿಲ್ವಲ್ಲ ಅದಕ್ಕೆ? ಅಯ್ಯ, ಬರೀ ನನಗೆ ಹೇಳ್ತಾಳಲ್ಲ ಇವಳು. ಅಲ್ಲ ಕಣವ, ನನಗೆ ಹೇಳ್ತಾ ಇದೆಯಲ್ಲ, ನೀನು ಯಾವಾಗ ಫೋನ್ ಮಾಡಿದ್ಯಾ ಅಂತವ? ಏಕೆ ನಿನಗೆ ನಿಮ್ಮ ಅದಕ್ಕೆ ಅಂತ ಇಷ್ಟ ಇಲ್ವೇನೋ? ಮಾಡ್ಬೇಕಿತ್ತು ನೀನೆಯ? ನಾನು ಮಾಡಿಲ್ಲ ಅಂತ ಅವಾಗಿನ ನನ್ನ ಮೇಲೆ ಹೇಳ್ತಿದ್ಯಲ್ಲ, ನೀನೆಲ್ಲ ಮಾಡಿದಿ? ಅದು ಹಂಗಲ್ಲ ಅದಕ್ಕೆ. ಅಯ್ಯಯ್ಯೋ ಅತ್ತೆ ಸುಮ್ಕಿರಿ ಅತ್ತೆ, ಬಂದ ತಕ್ಷಣ ಯಾಕೆ ಜಗಳಾಡ್ತಿದ್ದೀರಿ? ಅಯ್ಯೋ ಅಮ್ಮ, ನೀವು ಬನ್ನಿ ಅಮ್ಮ, ಹೋಗೋಣ. ನಿಮಗೆ ಕಾಫಿ ಬೇಕಾ, ಟೀ ಬೇಕಾ, ಏನು ಬೇಕು ಹೇಳಿ, ಬನ್ನಿ. ಆಮೇಲೆ ಕುತ್ಕೊಂಡು ಮಾತಾಡೋರಂತೆ, ಯಾರು ಫೋನ್ ಮಾಡಲ್ಲ, ಯಾರು ಫೋನ್ ಮಾಡ್ತಾರೆ ಅಂತವ ಆಮೇಲೆ ಮಾತಾಡೋರಂತೆ. ಈಗ ಏನು ಬೇಕು ಹೇಳಿ, ಕಾಫಿ ಮಾಡೋಣ, ಟೀ ಮಾಡೋಣ? ಅಯ್ಯೋ ಸುಮಾ, ನೀನು ಒಬ್ಳೆ ಕಣಮ್ಮ. ನೋಡಮ್ಮ, ಈ ಮನೇಲಿ ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ಳೋದು, ಬಾವಣಿಕೆ ಇರೋದು ನಿನಗೆ ಕಣಮ್ಮ. ಹೆಂಗೋ ನಮ್ಮ ಅಣ್ಣ ತಂದ ಒಳ್ಳೆ ಸೊಸೆನೇ ತಂದಿದ್ದಾನೆ ಕಣಮ್ಮ. ನಾನು ಮೊದಲು ನಿನ್ನ ಮದುವೆ ಅದಕ್ಕೆ ಬಂದಾಗ ಹೊಸದ್ರಲ್ಲಿ ನೋಡಿದ್ದಲ್ವಾ, ನಾನೇನು ಅಂದ್ಕೊಂಡೆ ಹೆಂಗೋ ಏನೋ ಹುಡುಗಿ ನೋಡೋಕೆ ಇಷ್ಟು ಚೆನ್ನಾಗಿದ್ದಾಳೆ, ಒಳ್ಳೆ ಮನ್ತಂದವಳು, ಏನು ಮಾಡ್ತಾಳೋ, ನಿಭಾಯಿಸ್ಕೊಂಡು ಹೋಗ್ತಾಳೋ ಇಲ್ವೋ, ಇನ್ನೂ ಹುಡುಕ್ ಬುದ್ಧಿ ಬೇರೆ ಇದೆ, ಚಿಕ್ಕ ವಯಸ್ಸು ಅಂತೆಲ್ಲ ಅನ್ಕೋತಿದ್ದೆ ಕಣಮ್ಮ. ಆದರೆ ಇವಾಗ ನಿನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣಮ್ಮ. ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯಾ ಬಂದವ್ರನ್ನ. ಕಾಫಿ ಬೇಕೋ, ಟೀ ಬೇಕೋ ಅಂತ ಎಷ್ಟು ಚೆನ್ನಾಗಿ ಕೇಳ್ತೀಯಾ. ಅಯ್ಯೋ, ಇನ್ನೂ ಕೆಲವ್ರು ಇರ್ತಾರೆ ಕಣಮ್ಮ, ಮನೆಗೆ ಬಂದರೆ ಮಾತಾಡ್ಸೋದೇ ಕಷ್ಟ, ಹೇಳಿದ ತಕ್ಷಣ ಜಗಳಕ್ಕೆ ಬರ್ತಾರೆ. ಅಂಥವ್ರನ್ನ ಇಟ್ಕೊಂಡು ಏನು ಮಾಡ್ತೀಯ ಹೇಳು? ನಿನ್ನ ಸಂಸ್ಕಾರ ಮಾತ್ರ ತುಂಬ ಚೆನ್ನಾಗಿದೆ ಕಣಮ್ಮ. ನೋಡಿ ಇವಳನ್ನ ಆಗಲೇ ಜಗಳ ಶುರು ಮಾಡಿದ್ಲು. ಇವಳನ್ನೇನು ಬಂದ ತಕ್ಷಣ ನಾನು ಆರತಿ ತಟ್ಟೆ ಇಟ್ಕೊಂಡು ಹೋಗ್ಬೇಕಿತ್ತೇನು, ಬಾರವ ಬಂದಿದ್ಯಾ ನಾದ್ನಿ ಅಂತವ. ಏನು ಏನು ಹೋಗ್ಲಿದ್ದೆ ನಾನು ಸೊಸೆನ. ಮಾಡ್ತೀನಿ ಇವಳಿಗೆ, ನನ್ನ ಸೊಸೆನ ಇವಳೇ ಯಾರು ಹೋಗ್ಲಕ್ಕೆ, ನಾನು ಹೊಗಳ್ತೀನಿ. ಹ್ಞೂ ಕಣೆ. ಅಯ್ಯೋ ಲತಾ, ನಿನಗೆ ಗೊತ್ತಿಲ್ಲ ಅಲ್ವೇ? ಇವಳಿಗೆ ಸಂಸ್ಕಾರ ಎಲ್ಲ ಬಂದಿರೋದು ನನ್ನಿಂದನೇ. ನಾನೇ ಮನೆಗೆ ಬಂದಮೇಲೆ ಎಲ್ಲ ಹೇಳ್ಕೊಟ್ಟಿರೋದು ಇವಳಿಗೆ, ಹೆಂಗಿರಬಾರ್ದು, ಮನೆಗೆ ಯಾರಾದರೂ ಬಂದರೆ ಕಾಫಿ ಬೇಕಾ, ಟೀ ಬೇಕಾ ಅಂತ ಕೇಳಬೇಕು, ನೀರು ಕೊಡಬೇಕು, ಅದನ್ನೆಲ್ಲವ ನಾನೇ ಹೇಳ್ಕೊಟ್ಟಿರೋದು. ಅವಳು ಅವ್ರ ಅಪ್ಪನ ಮನೇಲಿ ಎಲ್ಲಿ ಕಲ್ತಿದ್ಲು ಎಲ್ಲವ, ಚಿಕ್ಕ ವಯಸ್ಸಿಂದವ. ಇಲ್ಲೇ ಬಂದ್ಬಿಟ್ಲಲ್ಲ 18 ವರ್ಷಕ್ಕೆ ಮದುವೆ ಆಗಿ, ಅವಾಗೆಲ್ಲ ನಾನೇ ಹೇಳ್ಕೊಟ್ಟಿರೋದು. 18 ವರ್ಷಕ್ಕೆ ಇನ್ನೇನು ಕಲ್ತ್ಕೊಂಬಂದಿದ್ಲಿ ಅಲ್ಲವ, ಅಡುಗೆ ಪಡುಗೆ ಎಲ್ಲ ನಾನೇ ಹೇಳ್ಕೊಟ್ಟಿರೋದು. ಅಲ್ಲೇನೆ ಸುಮಾ, ಹೇಳಲ್ಲಿ ಅಮ್ಮ ಅಂತ ಬೇರೆ ಎಲ್ಲ ಹೇಳ್ತೀಯಾ, ಇದನ್ನ ಹೇಳೋಕ್ಕಾಗಲ್ವೇನು? ಹೇಳು. ಅಯ್ಯೋ, ಈ ಅತ್ತೆ ನೋಡು ನನ್ನೇ ಸಿಗಾಕ್ಸ್ತೈತಲ್ಲಪ್ಪ, ನಾನೇ ಈ ಅತ್ತೆ ಹೊಟ್ಟೆ ಉರ್ಸೋಣ ಅಂದರೆ ಕತೆ ಅತ್ತೆ ನಮ್ಮ ಅತ್ತೆ. ಹ್ಞೂ ಅಮ್ಮ, ಅತ್ತೆನೇ ಎಲ್ಲ ಹೇಳ್ಕೊಟ್ಟಿದ್ದು ನನಗೆ. ಯಾರಾದರೂ ಬಂದರೆ ಹೆಂಗೆ ಮಾತಾಡಿಸ್ಬೇಕು, ಹೆಂಗೆ ನೋಡ್ಕೋಬೇಕು, ಕಾಫಿ ಟೀ ಎಲ್ಲ ಹೆಂಗೆ ಮಾಡ್ಕೊಡ್ಬೇಕು ಎಲ್ಲನೂ ಅತ್ತೆನೇ ಹೇಳ್ಕೊಟ್ಟಿದ್ದು. ನಾನು ಬಂದಾಗ ಏನೂ ಕಲ್ತಿರ್ಲಿಲ್ಲ ಅಮ್ಮ. ನಮ್ಮ ಅಪ್ಪನ ಮನೇಲಿ ಇನ್ನೂ ಚಿಕ್ಕವಳಲ್ವಾ ಅಂತ ಏನು ಹೇಳ್ಕೊಟ್ಟಿರ್ಲಿಲ್ಲ. ನಾನು ಬೇರೆ ಕಿರಿ ಮಗಳಲ್ವಾ, ಒಂದು ಸ್ವಲ್ಪ ಮುದ್ದಾಗಿ ಸಾಕಿದ್ರು. ಇಲ್ಲಿ ಬಂದಮೇಲೆ ಅತ್ತೆ ಎಲ್ಲನೂ ಹೇಳ್ಕೊಟ್ಟು ನಾನು ಎಲ್ಲನೂ ಚೆನ್ನಾಗಿ ಕಲ್ತಿದ್ದೀನಿ. ನಮ್ಮ ಅತ್ತೆಯಿಂದನೇ ಎಲ್ಲ ಕಲ್ತಿರೋದು ಅಮ್ಮ. ಅಲ್ಲ ಕಣಮ್ಮ ಸುಮಾ, ಯಾಕಮ್ಮ ನಿಮ್ಮ ಅತ್ತೆ ಏನಾದರೂ ಬೈತಾರಾ? ಯಾಕೆ ಎದ್ರುಕೊಂಡು ಮಾತಾಡ್ತಾ ಇದೆಯಲ್ಲ, ಏನಾಯಿತು? ಎದ್ರುಕೊಂಡು ನಿಮ್ಮ ಅತ್ತೆಗೆ ಹೇಳೋ ಅಂಥ ಅವಶ್ಯಕತೆ ಏನಿಲ್ಲ ಕಣಮ್ಮ. ಎಲ್ಲರೂ ಹೇಳ್ಕೊಡ್ತಾರೆ, ಎಲ್ಲ ಅತ್ತೆದೂ ಹೇಳ್ಕೊಡ್ತಾರೆ, ಹೆಂಗೆ ಮಾಡಬೇಕು, ಹೆಂಗಿರಬೇಕು ಅಂತ ಹೇಳ್ತಾರೆ. ಆದರೆ ಕಲಿಯೋ ಮನೋಭಾವ ಎಲ್ಲ ಸೊಸೆಯರಿಗಿರಲ್ಲ ನೋಡು. ನಮ್ಮ ಅಮ್ಮನೂ ಎಲ್ಲ ಹೇಳ್ಕೊಡ್ತಾಯಿದ್ರು ಅವಾಗ. ಏನು ಮಾಡ್ತೀಯ, ಇವಾಗ ಅವ್ರು ನೋಡೋಕ್ಕಿಲ್ಲ ಅಷ್ಟೇ ನೀನು. ಈಗ ನೋಡು ಎಷ್ಟು ಚೆನ್ನಾಗಿ ಕಲ್ತಿದ್ಯಾ ಅಂದರೆ, ನಿನಗಲ್ಲಿ ಮನೋಭಾವ ಇರಬೇಕು, ನಿನಗೆ ಒಳಗಡೆ ನಿನಗೆ ಬರಬೇಕು, ನಮ್ಮ ಅತ್ತೆ ಮನೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀನು ನೋಡಿಕೊಂಡು ನೀನು ಚೆನ್ನಾಗಿರ್ಬೇಕಮ್ಮ. ಸರಿ ನಡಿಯಮ್ಮ, ಒಂಚೂರು ನನಗೆ ನಿಂಬೆಹಣ್ಣು ಜ್ಯೂಸ್ ಏನಾದರೂ ಮಾಡಿಕೊಟ್ಬಿಡಮ್ಮ. ನನಗೆ ತುಂಬ ದಾವ ಆಗ್ತಿರೋದ್ರಿಂದ ಕಾಫಿ ಟೀ ಕುಡಿಯೋಲ್ಲ ಜಾಸ್ತಿ ನಾನು. ಸಂಜೆ ಬೇಕಿದ್ರೆ ಒಂದು ಲೋಟ ಹಾಲು ಏನಾದರೂ ಕುಡಿತೀನಿ, ಬಾದಾಮಿ ಹಾಲು. ಇವಾಗ ಸದ್ಯಕ್ಕೆ ನಿಂಬೆಹಣ್ಣು ಜ್ಯೂಸೋ ಇಲ್ಲ ಮಾಜಾ ಗೀಜ ಏನಾದರೂ ಇಟ್ಟಿದ್ದೀರಾ? ಹಂಗೇನಿಲ್ಲ ಕಣ್ರಮ್ಮ, ನಾನೇನು ಸುಮ್ಮನೆ ಹೇಳ್ತಿಲ್ಲ. ನಮ್ಮ ಅತ್ತೆ ಹೆಂಗೆ ಮಾಡ್ಕೊಂಡ್ರು ಅಂತವ ಹೇಳ್ದೆ ಅಷ್ಟೇ. ಇವಾಗ ಏನಂದರೆ ಅತ್ತೆ, ನಿಂಬೆಹಣ್ಣು ಖಾಲಿ ಆಗೈತೆ ಕಂಡ್ರತ್ತೆ, ಏನು ಮಾಡೋದು? ಈಗ ಒಂದು ಕೆಲಸ ಮಾಡ್ತೀನಿ, ಒಂದು ಲೋಟಕ್ಕೆ ಒಂದಿಷ್ಟು ಸಕ್ಕರೆ ಹಾಕ್ಬಿಟ್ಟು ಕಲಿಸ್ತೀರಿ ಅತ್ತೆ. ಅಷ್ಟೊತ್ತಿಗೆ ಓಡೋಗಿ ನಾನು ನಿಂಬೆಹಣ್ಣು ತಗೊಂಬಂದ್ಬಿಡ್ತೀನಿ, ಇಲ್ಲ ಗುಂಡು ಅಂಗಡಿ ಹೋಗಿ ತಗೊಂಬತ್ತೀನಿ. ಇರಿ ಅತ್ತೆ. ಅಯ್ಯೋ, ನಿಂಬೆಹಣ್ಣಿಲ್ವಾ? ಯಾಕೆ ನಮ್ಮಣ್ಣ ತಂದಿಟ್ಟಿಲ್ವಾ? ತೋಟದಿಂದ ಎಲ್ಲ ತಂದಿಡ್ತಾನಲ್ಲ ನಮ್ಮಣ್ಣ. ಅಯ್ಯೋ ಇಲ್ಲಮ್ಮ, ಇತ್ತು. ಇವತ್ತು ಬೆಳಿಗ್ಗೆ ಅತ್ತೆ ಯಾಕೋ ತಲೆನೋವು ಅಂತಿದ್ರು, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿರಬೇಕು, ನಿಂಬೆಹಣ್ಣಿನ ಜ್ಯೂಸ್ ಕುಡಿದು ಸರಿ ಹೋಗುತ್ತೆ ಅಂತ ಮಾಡಿಕೊಟ್ಟಿದ್ದೆ. ಹಂಗಾಗಿ ಖಾಲಿ ಆಗೈತೆ ಅಷ್ಟೇ ಕಣ್ರಮ್ಮ. ಓ ಅದೇ ಅಂದ್ಕೊಂಡೆ. ನಮ್ಮ ಮನೇಲಂತೂ ಏನೇ ಸಾಮಾನು ಖಾಲಿ ಆದರೂ ಅದಕ್ಕೆ ಕಾರಣ ಅಂತೂ ನಮ್ಮ ಅತ್ತಿಗೆನೇ ಆಗಿರ್ತಾರೆ ಬಿಡು. ಅವರಷ್ಟು ಯಾರು ಊಟ ಮಾಡಲ್ಲ ನೋಡು. ಅದಕ್ಕೆ ಇವಳು ಬೇಕಂತವ ಕಾಲು ಕೆರ್ಕೊಂಡು ಜಗ್ಲಕ್ಕೆ ಬರ್ತಾವಳು. ಇವಳಿಗೆ ಮಾಡ್ತೀನಿ ಇವಳಿಗೆ. ಅಲ್ಲಿ ಕಡೆ ಲತಾ, ಅಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೂ
ದಪ್ಪಕ್ಕದರ ಯಾರಾದ್ರೂ ಅದು ಯಾವುದೋ ಟಿ ವಿನಾಗ ತೋರಿಸ್ತಾರಲ್ಲ ಸಣ್ಣಗಾಗ್ತಾರೆ ಅಂತವ ನೀನೇನು ಹಿಂಗಂತಿದ್ಯಲ್ಲದ ಹಾಂ ಅಲ್ಲ ಏನು ಖಾಲಿ ಆದರೂ ಏನು ನನ್ನ ಮೇಲೆ ಹೇಳ್ತಾ ಇದೆಯಾ ಸಾಮಾನೆಲ್ಲ ಖಾಲಿ ಆಗೋದು ಏನು ಇನ್ನ ಬರೋ ಸಾಮಾನೆಲ್ಲ ನಾನೇ ತಿನ್ಕೊಂಡೆನಾ ಮನೇಲಿರೋದನ್ನ ಏನು ಉಪವಾಸ ಕಟ್ಕೊತಿದ್ದಾರಾ ಹಾಂ ಏನಂತ ಮಾತಾಡ್ತಿದ್ದಿಲ್ಲ ನೀನು ಅಯ್ಯೋ ಹಂಗಂದಿಲ್ಲ ಅದಕ್ಕೆ ನೀವು ಹಂಗೆ ತಿಳ್ಕೊಂಡ್ರಾ ಏನೋ ಹೇಳೋಕ್ಕೋಗಿ ಏನೋ ಹೇಳ್ದೆ ಬಿಡಿ ಅಮ್ಮ ಸುಮಾ ನೀನು ತುಂಬ ಬೆಳ್ಳಗಿದ್ಯಾ ಸುಮ್ಮನೆ ಆಚೆ ಹೋಗಿ ಕಪ್ಪುಗಾಗ್ಬೇಡ ತುಂಬ ಉರಿ ಬಿಸಿಲಿದೆ ಒಂದು ಕೆಲಸ ಮಾಡು ನೀನೇನು ಹೋಗ್ಬೇಡ ನಿಮ್ಮ ಅತ್ತೆ ಹೋಗಿ ತಗೊಬರ್ತಾರೆ ಇರು ನಾನು ಹೇಳ್ತೀನಿ ಅಲ್ಲ ಇವತ್ತಿಗೆಗೆ ನಾನು ನೀ ಬಂದವಳೆ ಒಂಚೂರು ಏನಾದರೂ ಮಾಡಿಕೊಡೋಣ ಹೋಗಿ ನಿಂಬೆಣ್ಣು ತರೋಣ ಅಂತ ಇಲ್ವಲ್ಲ ಸೊಸೆ ಇದ್ದಾಳೆ ಅಂತ ಮಾಡಿಸಿ ತಿಂದು ಇನ್ನೊಂದು ರೌಂಡ್ ದಪ್ಪ ಹಾಕಿ ಕೂತವ್ರೆ ಮಾಡ್ತೀನಿ ಇವ್ರಿಗೆ ನಾನು ಹೋಗೋದನ್ಕ ಚೆನ್ನಾಗಿ ಎಕ್ಸಸೈಸ್ ಹಂಗೆ ಎಲ್ಲ ಕೆಲಸನೂ ಇವ್ರಿಗೆಲ್ಲ ಮಾಡಿಸ್ತೀನಿ ಅವಾಗ ಗೊತ್ತಾಗುತ್ತೆ ಅದಕ್ಕೆ ಒಂದು ಕೆಲಸ ಮಾಡಿ ನೀವೇ ಒಂಚೂರು ಹೋಗಿ ತಂದುಬಿಡಿ ಅದಕ್ಕೆ ಪಾಪ ಹುಡುಗಿ ಈ ಬಿಸಿಲಲ್ಲಿ ಎಲ್ಲ ನೆಡ್ಕೊಂಡು ಹೋಗ್ತಾಳೆ ನೀವು ಹೋಗಿ ತಗೊಂಬಂದ್ಬಿಡಿ ಅಷ್ಟೊತ್ತಿಗೆ ಸಕ್ಕರೆ ಹಾಕಿ ನೀರಿಗೆಲ್ಲ ನೆನೆಸಿಟ್ಟಿರ್ತಾಳೆ ನಿಮಗೆಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಹಾಕಬೇಕು ಸಕ್ಕರೆ ಎಷ್ಟು ನೀರು ಹಾಕಬೇಕು ಅಂತ ಎಷ್ಟೋ ದಿನ ಆಯ್ತೇನೋ ನೀವು ಅಡುಗೆ ಮನೆ ಕಡೆ ಹೋಗಿ ಅಲ್ವಾ ಹೋಗಿ ಅದಕ್ಕೆ ಬೇಗ ಹೋಗಿ ಒಂದು ನಿಂಬೆಣ್ಣು ತಂದುಬಿಡಿ ನನ್ನೇ ಕಳಿಸ್ತಾಳಲ್ಲ ಇವಳು ಬಿನ್ನಾಡ್ಗಿತ್ತಿ ಇವಳು ಅದಕ್ಕೆ ಇವಳು ಬಂದರೆ ನನಗೆ ಇಡ್ಸೋಕ್ಕಿಲ್ಲ ಅಂತ ಹೇಳೋದು ಇದಕ್ಕೆಯ ಸುಮ್ಮನೆ ಇರೋಕ್ಕಿಲ್ಲ ಏನಾದರೂ ಒಂದು ಕಿರಿಕಿರಿ ತೆಗಿಯೋದು ಏನಾದರೂ ಒಂದು ಮಾಡೋದೆ ಅವಳು ಬರೀ ಇದ್ದೇ ಆಯಿತು ಅಲ್ಲ ಕಡೆ ಲತಾ ಅವಳು ಹೋಗ್ತೀನಿ ಅಂತವಳಲ್ಲ ಬಿಡು ಹೋಗ್ಬಿಟ್ಟು ಬರಲಿ ಅಯ್ಯೋ ಅವರೇನು ಹೋಗ್ತೀವಿ ಅಂತವ್ರೆ ಇನ್ನೂ ಚಿಕ್ಕ ಹುಡುಗಿ ಪಾಪ ಬಿಸಿಲಲ್ಲಿ ಎಷ್ಟಂತ ಒಣಗ್ತಾಳೆ ಪಾಪ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳಲ್ಲ ಅದಕ್ಕೆ ಇದೊಂದು ನೀವು ಮಾಡಿಕೊಡಿ ಹೋಗಿ ಏನಾಗಲ್ಲ ಹೋಗಿ ನಿಮ್ಮೆಣ್ಣು ಥರ ಕಷ್ಟನ ಅದಕ್ಕೆ ನಾನೇ ಹೋಗ್ಲಾ ಬಿಡಿ ಪರವಾಗಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಹಂಗೆ ಅಣ್ಣಂಗೆ ಫೋನ್ ಮಾಡಿ ಬರ್ತೀನಿ ಒಂದು ನಿಂಬೆಹಣ್ಣು ಗತಿ ಇಲ್ವಲ್ಲಣ್ಣ ನಾನೇ ಹೋಗಿ ಅಂಗಡಿಲಿ ತೊಗೊಬಂದೆ ಅಂತ ಹೇಳ್ತೀನಿ ಅಣ್ಣಂಗೆ ಹೋಗ್ತೀನಿ ರೀ ಅದಕ್ಕೆ ಆಯಿತು ನಾನೇ ಹೋಗ್ತೀನಿ ಮಾತೆತ್ತರು ಸಾಕು ಅವ್ರ ಅಣ್ಣನ ಸುದ್ದಿ ಎತ್ಬಿಡ್ತಾಳೆ ಈ ವಜ್ಜನೋ ಯಾವಾಗಲೂ ತಂಗಿ ಬಾಲ ಇಟ್ಕೊಂಡು ತಂಗಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತದವಲ್ಲೆ ಇಷ್ಟು ವಯಸ್ಸಾದರೂ ಇನ್ನೂ ಬಿಡ್ಲಿಲ್ಲಪ್ಪ ಅಯ್ಯೋ ಹಂಗೇನು ಮಾಡಬೇಡ ಕಣಮ್ಮ ನಾನು ಹೋಯ್ತೀನಿ ಬಾ ಯಾಕೆ ಸುಮ್ಮನೆ ಆಮೇಲೆ ನೀನು ನಿಮ್ಮ ಅಣ್ಣಂಗೆ ಹೇಳಿ ನಿಮ್ಮ ಅಣ್ಣ ನನಗೆ ಬಂದು ಬೈದು ಸುಮ್ಮನೆ ಜಗಳ ಯಾಕೆ ತೆಗಿಸ್ತಿ ಗಂಡ ಹೆಂಡ್ತಿ ಹೆಂಗೋ ಚೆನ್ನಾಗಿದ್ದೀವಿ ನಾವು ವಯಸ್ಸಾಗೈತೆ ಕಣೆ ಮುಂಚೆ ಹಂಗೆ ಜಗಳ ಆಡೋಕ್ಕಾಗಕ್ಕಿಲ್ಲ ಏನಂತ್ಯ ಅಲ್ವೇ ನಾನೇ ಹೋಗಿ ತಗೊಬಂತೀನಿ ಸುಮ್ಮ ಹೋಗವ ನೀನು ನೀರಿಗೆ ಒಂದು ಗ್ಲಾಸು ನೀರಿಗೆ ಅದೆಷ್ಟು ಹಾಕ್ಬೇಕು ಸಕ್ಕರೆ ನನಗೆ ಬೇರೆ ಗೊತ್ತಾಗಲ್ವಲ್ಲವ ನಾನೇನು ಅಡುಗೆ ಮನೆ ಕಡೆಗೆ ಹೋದಿನಾ ಅಲ್ವೇ ನನ್ನ ಆದ್ನೇ ದಿನ ಬಂದು ಬೇಯಿಸಾಕದು ನನಗೆ ಅಯ್ಯೋ ನಾನು ಹೋಗಿ ನಿಂಬೆಣ್ಣು ತಿಂತಾಗ ಅಯ್ಯೋ ಬಿಟ್ಟರೆ ಇವರಿಬ್ರು ಇಲ್ಲೇ ಜಗಳ ಶುರು ಮಾಡ್ತಾರೆ ಆದರೂ ಒಳ್ಳೆ ಎತ್ತನೆ ನನಗಿರೋರೆ ಜುಟ್ಟಿಟ್ಕೊಂಡು ಜಗಳ ಆಡಿಲ್ಲ ಅಂದ್ರೂ ಬಾಯಿ ಮಾತಲ್ಲೇ ಒಳ್ಳೆ ಜಗಳ ಆಡ್ತಾರೆ ಇಬ್ಬರೂ ಅಲ್ವಾ ವೀಕ್ಷಕರೇ ಹುಷಾರಾಗಿ ಹೋಗಿ ಅದಕ್ಕೆ ಎಲ್ಲಾದರೂ ಉಂಟೋಗಿ ಬಿದ್ದೋಗ್ಬಿಟ್ಟಿರಾ ನಿಧಾನಕ್ಕೆ ನಡ್ಕೊಂಡು ಹೋಗಿ ಭೂಮಿ ಬೇರೆ ಅಲ್ಲಾಡ್ಬಿಡುತ್ತೆ ಆಮೇಲೆ ಅಲ್ಲ ಇವಳು ಹಿಂಗೆಲ್ಲ ಮಾತಾಡಿದ್ರು ನಾನು ಸಹಿಸ್ಕೊಂಡು ಬಿದ್ದಿರ್ಬೇಕಿಲ್ಲಿ ನನ್ನ ಕರ್ಮ ಈ ವಜ್ಜ ಅದು ಯಾಕಾದರೂ ಬರೋಕೆ ಹೇಳ್ತೆ ಏನೋ ಹೊತ್ತಾಗಿ ನನಗೆ ಅಷ್ಟಿಷ್ಟು ಕೋಪ ಬರೋದಿಲ್ಲ ಈಗೇನು ಹಿಂಗಿರ್ತಾಳೆ ಆಮೇಲೆ ಆ ವಜ್ಜ ಬಂದಮೇಲೆ ಇನ್ನೂ ರಿವರ್ಸ್ ಆಗೋಯ್ತಾಳೆ ಏನು ಹಂಗೆ ಅದಕ್ಕೇನು ಪ್ರೀತಿ ಮಾಡ್ತಾಳೇನೋ ಅನ್ನಂಗೆ ಪ್ರೀತಿಯಿಂದ ಮಾತಾಡ್ತಾಳೆ ಈಗ ಆಡೋ ಮಾತುಗಳೆಲ್ಲವ ಕೇಳ್ಸೋಕ್ಕಿಲ್ವಲ್ಲ ವಜ್ಜಂಗೆ ಅದಕ್ಕೆ ಯಾವಾಗಲೂ ತಂಗಿ ಪರವಾಗಿ ಮಾತಾಡೋದು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ನಾನು ಜಗಳ ಮಾಡಬಾರ್ದು ಅಂತ ಅಂದ್ಕೊಂಡಿನಿ ಹೋಗಿ ನಿಂಬೆಣ್ಣು ತಗೊಂಬರೋಣ ತಂಪಾಗಿ ಒಂಚೂರು ನಿಂಬೆಹಣ್ಣಿನ ರಸ ಕುಡಿದ್ರೆ ಸರಿ ಹೋಯ್ತದ ಒಂದಿಟ್ಟು ಸರಿ ಅಮ್ಮ ನಾನು ಪಾನಕ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ ಸಕ್ಕರೆ ನೀರು ಎಲ್ಲ ನೀವು ಒಂದಿಷ್ಟೊತ್ತಿಲ್ಲಿ ಕುತ್ಕೊಳ್ಳಿ ಇಲ್ಲ ಮುಖ ಗಿಕ್ಕ ತೊಳೆಯೋದಾದರೆ ಅಲ್ಲಿ ಬಿಸಿನೀರು ತೆಗ್ದಿಟ್ಟಿದ್ದೀನಿ ಹೋಗಿ ಮುಖ ತೊಳ್ಕೊಳ್ಳಿ ಅಮ್ಮ ಅಯ್ಯೋ ಈ ಬಿಸಿಲಲ್ಲಿ ಯಾರಮ್ಮ ಬಿಸಿನೀರಲ್ಲಿ ಮುಖ ತೊಳಿತಾರೆ ನನಗಂತೂ ಆ ಬೆಂಗಳೂರಲ್ಲಿ ಸೆಕೆಗೆ ಎಷ್ಟೋ ದಿನ ಆಯ್ತು ಅನ್ಸುತ್ತೆ ನಾನು ಬಿಸಿನೀರು ಯೂಸ್ ಮಾಡಿ ಯಾವಾಗಲೂ ತಣ್ಣೀರೇ ಯೂಸ್ ಮಾಡೋದಮ್ಮ ಈಗ ತಣ್ಣೀರಿದೆ ಅಲ್ವಾ ಅದರಲ್ಲೇ ಮುಖ ತೊಳ್ಕೊಬರ್ತೀನಿ ಅಷ್ಟೊತ್ತಿಗೆ ಒಂಚೂರು ತಣ್ಣಗೆ ನಿಂಬೆಹಣ್ಣಿನ ಜ್ಯೂಸ್ ಕೊಟ್ಬಿಡಮ್ಮ ಸರಿ ಅಮ್ಮ ಆಯಿತು